ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದೇನಪ್ಪ ರೋಡ್ ತೋರಿಸ್ತಿದ್ದಾರೆ, ಗಿಡಗಳೆಲ್ಲ ತೋರಿಸ್ತಿದ್ದಾರೆ, ಯಾರ ಮನೆ ಅಂತ ಅಂದ್ಕೊಂಡ್ರಾ? ಇದು ನನ್ನ ವ್ಯೂವರ್ಸ್ ಮನೆ. ಅವ್ರ ಮನೆಗೆ ಬಂದಿದ್ದೀವಿ, ನಳಿನ ಅಂತ. ಮೊನ್ನೆ ಬಂದಿದ್ರು ನೋಡಿ ಗಾರ್ಡನ್ ನೋಡೋಕ್ಕೆ. ಅವರು ತುಂಬ ಕರೀತಾ ಇದ್ರು ಬನ್ನಿ ಬನ್ನಿ ಮನೆಗೆ ಅಂತವು. ಹಂಗೆ ಸ್ವಲ್ಪ ಅಲ್ಲಿ ನರ್ಸರಿ ವಿಸಿಟು ಮಾಡಬೇಕಾಗಿತ್ತು. ನರ್ಸರಿ ವಿಸಿಟ್ ಮಾಡಿ ಹಂಗೆ ಇವ್ರನ್ನು ನೋಡ್ದಂಗೆ ಆಗುತ್ತೆ, ಮಾತಾಡಿಸ್ಕೊಂಡಂಗೆ ಆಗುತ್ತೆ ಅಂದ್ಕೊಂಡು ಹೋಗಿದ್ದೀವಿ ಅವ್ರ ಮನೆಗೆ. ನೋಡಿ ಅಲ್ಲಿ ನಮ್ಮ ಯಜಮಾನ್ರು ಅವ್ರ ಯಜಮಾನ್ರು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ನಾವು ನೋಡಿ ಅಲ್ಲಿ ಮಾತಾಡ್ತಾ ಇದ್ದೀವಿ. ದೀಕ್ಷಾ ಅಂತೂ ಕಾವಿನ ಒಂದು ಸೆಕೆಂಡು ಬಿಟ್ಟಿರ್ತಾ ಇಲ್ಲ ಅವಳು. ಹಂಗಾಗಿ ಪಾಪ ಅವಳು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನಮ್ಮನ್ನು ದೀಕ್ಷಾ ಅಂತೂ. ನೋಡಿ ಇವರು ಗಾರ್ಡನ್ನು ಅಂದರೆ ಇವರು ಮನೆ ಮುಂದೆ ಎಲ್ಲ ಗಿಡಗಳು ಹಾಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಗಿಡಗಳನ್ನ. ಸೇವಂತಿಗೆ ಮತ್ತು ಮಲ್ಲಿಗೆ ಗಿಡ, ಕಾಕಡ ಗಿಡ, ಕನಕಾಂಬರ ಗಿಡ, ಪ್ರತಿಯೊಂದು ಗಿಡನೂ ಬೆಳೆಸಿದ್ದಾರೆ. ಅವ್ರು ಹೇಳ್ತಾ ಇದ್ರು ನಿಮ್ಮನ್ನು ನೋಡಿನೇ ನಾವು ಈ ಥರ ಗಿಡ ಎಲ್ಲ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅವ್ರು ಹೇಳಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೂ ಅನ್ನಿಸ್ತು ನನಗೆ. ಅವರು ಗಿಡಗಳನ್ನ ಅಲ್ಲಲ್ಲೇ ಗುಂಪಾಗಿ ಹಾಕೊಂಡಿದ್ರು. ನಾನು ಹೇಳ್ತಾ ಇದ್ದೆ ಈ ಥರ ಗುಂಪಾಗೆಲ್ಲ ಹಾಕ್ಬೇಡಿ, ಒಂದೊಂದು ಲೈನ್ ಮಾಡಿಕೊಂಡು ಒಂದೊಂದು ಲೈನಲ್ಲಿ ಹಾಕಿ ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಹೇಳ್ತಾ ಇದ್ರು ಅಕ್ಕ ಇಲ್ಲ, ಅದು ನಮಗೆ ಐಡಿಯಾನೇ ಇರಲಿಲ್ಲ, ನಿಮ್ಮ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಮಗೂ ಐಡಿಯಾ ಅಂತ ಬಂದಿದ್ದು, ಇವಾಗ ಸ್ವಲ್ಪ ಲೈನ್ ಮಾಡಿ ಹಾಕಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ರು. ನೋಡಿ ಅವರು ನನಗೆ ತೋರಿಸ್ತಾ ಇದ್ದಾರೆ ಯಾವ್ಯಾವ ಗಿಡ ಹಾಕಿದ್ದೀವಿ ನೋಡಿ ಅಂತೆಲ್ಲ ತೋರಿಸ್ತಾ ಇದ್ರು. ಮತ್ತು ಸೇವಂತಿಗೆ ಗಿಡನೂ ಅವರು ಹಂಗೆ ಉದ್ದುದ್ದಕ್ಕೆ ಬೆಳ್ಕೊಂಡು ಹೋಗೋ ಥರನೇ ಬಿಟ್ಬಿಟ್ಟಿದ್ರು. ನಾನು ಹೇಳ್ತಾ ಇದ್ದೆ ಈ ಥರ ಉದ್ದ ಎಲ್ಲ ಬರೋ ಥರ ಬಿಡಬೇಡಿ, ಸ್ವಲ್ಪ ಪಿಂಚಿಂಗ್ ಎಲ್ಲ ಮಾಡಿ ಅದು ಬುಷಿಯಾಗಿ ಬರುತ್ತೆ ಅಂತ ಹೇಳ್ತಿದ್ದೆ. ನಾನೇ ಅದನ್ನು ಸ್ವಲ್ಪ ತುದಿ ಎಲ್ಲನೂ ಕಟ್ ಮಾಡಿದೆ. ಆ ಸೇವಂತಿಗೆ ಗಿಡ ಎಲ್ಲ ಉದ್ದ ಬೆಳ್ಕೊಂಡಿತ್ತಲ್ಲ ಅದನ್ನೇ ನಾನು ಸ್ವಲ್ಪ ತುದಿ ಎಲ್ಲನೂ ಕಟ್ ಮಾಡಿದೆ. ತುಂಬ ಚೆನ್ನಾಗೇ ಬೆಳೆಸಿದ್ದಾರೆ ಗಿಡಗಳೆಲ್ಲ, ನೋಡಿ ಖುಷಿನೂ ಆಯಿತು. ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಮತ್ತು ಕರಿಬೇವಿನ ಸಸಿ, ಮತ್ತು ರೋಸ್ ಗಿಡ, ಪ್ರತಿಯೊಂದು ಗಿಡನೂ ಬೆಳೆಸಿದ್ದಾರೆ. ಅಲ್ಲಿ ನರ್ಸರಿಗೂ ಹೋಗಿದ್ವಿ. ನರ್ಸರಿಗೂ ಹೋಗಿ ಆಮೇಲೆ ಬಂದ್ವಿ ನಾವು. ಅವ್ರ ಮನೆಗೆ ಹೋಗಿದ ತಕ್ಷಣವೇ ಜ್ಯೂಸ್ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಮಕ್ಕಳಾಗಿರ್ಬೋದು, ನಳಿನ ಆಗಿರ್ಬೋದು, ನಳಿನವ್ರ ಯಜಮಾನ್ರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಿಜಕ್ಕೂ ಒಂದೊಂದು ಸತಿ ಅನಿಸುತ್ತೆ ನಮ್ಮ ಅಕ್ಕ ತಂಗಿದಿರೇ ನಮಗೆ ಇಷ್ಟು ಚೆನ್ನಾಗಿ ಕೇರ್ ಮಾಡಲ್ಲ, ಮಾತಾಡ್ಸಲ್ಲ. ಅಂಥದ್ರಲ್ಲಿ ಪಾಪ ಇವರು ನಮಗೆ ಬರೀ ಒಂದು ಚಾನಲ್, ಒಂದು ವಿಡಿಯೋಯಿಂದ ನಮಗೆ ಪರಿಚಯ ಆಗಿ ಇಷ್ಟೊಂದು ಚೆನ್ನಾಗೆಲ್ಲ ಮಾತಾಡಿಸ್ತಾರೆ, ಇಷ್ಟೊಂದು ಪ್ರೀತಿ ತೋರಿಸ್ತಾರೆ. ಇದಕ್ಕಿನ್ನ ಏನು ಬೇಕು ಹೇಳಿ ಅಲ್ವಾ? ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೋ ಬಿಡುತ್ತೋ ಅದು ನೆಕ್ಸ್ಟು ಅಲ್ವಾ, ಆದರೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಎಲ್ಲ ಸಿಗುತ್ತಲ್ಲ, ಇದಕ್ಕಿನ್ನ ಇನ್ನೇನು ಬೇಕು ಹೇಳಿ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಗಿಡಗಳೆಲ್ಲನೂ, ಪಪ್ಪಾಯಿ ಗಿಡ ಎಲ್ಲನೂ ಹಾಕಿದ್ದಾರೆ. ನಮಗೂ ಸ್ವಲ್ಪ ಗಿಡಗಳೆಲ್ಲ ಕೊಟ್ಟರು, ತರಕಾರಿ ಬೀಜ ಮತ್ತು ಗಿಡಗಳು ಎಲ್ಲನೂ ಕೊಟ್ಟರು. ಅದು ಇವಾಗ ಒಬ್ಬರ ಹತ್ರ ಇಲ್ಲ ಅಂದ್ರೂ ಒಬ್ಬರ ಹತ್ರ ಇದ್ದರೆ ಇಸ್ಕೋಬೋದು. ಈ ಥರ ಮಾಡೋದ್ರಿಂದ ಯಾರ ಹತ್ರನಾದರೂ ಒಬ್ಬರ ಹತ್ರ ಇದ್ರೂ ನಾವು ಕಲೆಕ್ಟ್ ಮಾಡ್ಕೋಬೋದಲ್ವಾ. ನೋಡಿ ಚೆಂಡು ಹೂವಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವ್ರು ಹೇಳ್ತಾ ಇದ್ರು ದೀಕ್ಷಾ ಅಂತೂ ನಿಮ್ಮ ಚಾನಲ್ಲು ಒಂದು ದಿನನೂ ಮಿಸ್ ಮಾಡಲ್ಲ, ಹಂಗೆ ನೋಡ್ತಿರ್ತಾಳೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ನಮ್ಮ ಚಾನಲ್ ವಿಡಿಯೋ ನೋಡಿಬಿಟ್ಟು ಆಮೇಲೆ ಅಂತೆ ಅವಳು ಮುಖ ಎಲ್ಲ ತೊಳೆಯೋಕ್ಕೆ ಹೋಗೋದು, ಹಲ್ಲುಜ್ಜಕ್ಕೆ ಹೋಗೋದು. ಈ ಥರ ಹೇಳಿದ್ರೆ ನಮಗಂತೂ ತುಂಬಾ ಖುಷಿ ಆಯಿತು. ನೋಡಿ ಇಲ್ಲಿ ದಂಟಿನ ಸೊಪ್ಪು ಮತ್ತು ಅರಿವೆ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ಅಂದರೆ ಇದು ಅವರು ಭೂಮಿನಲ್ಲಿ ಹಾಕಿದ್ದಾರಲ್ಲ, ಪಾಟಲ್ಲಿ ಅಂತ ಏನೂ ಹಾಕಿಲ್ಲ. ಅವ್ರದ್ದು ಜಮೀನೆಲ್ಲ ಇದೆ ಮತ್ತು ಮನೆ ಮುಂದ್ಗಡೆ ಜಾಗ ಎಲ್ಲ ಇದೆಯಲ್ಲ, ಹಂಗಾಗಿ ಸ್ವಲ್ಪ ನೆಲದಲ್ಲೇ ಹಾಕಿದಾರಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಕಾಕಡ ಗಿಡ ಅಂತೂ ಎಷ್ಟು ಉದ್ದ ಎಲ್ಲ ಬಂದಿದ್ದಾವೆ. ಮತ್ತು ಅದು ಕನಕಾಂಬರ ಸಸಿನೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ. ಎಲ್ಲ ಗಿಡನೂ ಹೆಲ್ದಿಯಾಗಿದ್ದಾವೆ. ಅದರಲ್ಲೂ ಭೂಮಿಗೆ ಹಾಕಿದ್ರಂತೂ ತುಂಬ ಚೆನ್ನಾಗೇ ಇರ್ತವೆ ಗಿಡಗಳು. ಅದು ಮನೆ ಹಿಂಭಾಗದಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ ಮತ್ತು ಮುಂಭಾಗದಲ್ಲೂ ಹಾಕ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಇದು ಪಾರಿಜಾತ ಹೂವು ಎಲ್ಲ, ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಎಲ್ಲ ಗಿಡನೂ ಹಾಕ್ಕೊಂಡಿದ್ದಾರೆ. ಅದರಲ್ಲೂ ನಾವು ನಿಮ್ಮನ್ನು ನೋಡೇ ಇಷ್ಟೆಲ್ಲ ಗಿಡ ಬೆಳೆಸೋದಕ್ಕೆ ನಮಗೆ ಮನಸ್ಸು ಬಂದಿದ್ದು ಅಂತ ಎಲ್ಲ ಹೇಳ್ತಾಯಿದ್ರು. ಮತ್ತು ಡೇರೆ ಗಿಡ ಎಲ್ಲನೂ ಹಾಕ್ಕೊಂಡಿದ್ರು. ಮತ್ತು ಇದು ಸ್ಟ್ರಾಬೆರಿ, ದೀಕ್ಷಾ ಅಂತೂ ಅಯ್ಯೋ ಆಂಟಿ ನನ್ನ ಸ್ಟ್ರಾಬೆರಿ ಗಿಡದಲ್ಲಿ ಹೂವನೂ ಬಿಟ್ಟಿಲ್ಲ, ಕಾಯೂ ಬಿಟ್ಟಿಲ್ಲ. ನಿಮ್ಮ ಗಾರ್ಡನಲ್ಲಿ ನೋಡಿ
ಪೀಚೆಲ್ಲ ಆಗಿದೆ ಅಂತ ಇದ್ಲು. ಆಯಿತು ಬಿಡು, ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂತಲೂ ಅಂದೆ. ಮೊನ್ನೆ ಬಂದಾಗ್ಲೂ ಬೇಕು ಅಂದ್ಲು, ಕೊಡೋಣ ಅಂತ ಅಂದಿದ್ದಕ್ಕೆ ಅವ್ರು ನಳ್ಳಿನವರು ಬೇಡ, ಇದೆ ಸ್ಟ್ರಾಬೆರಿ ಗಿಡ ಏನೋ ಬೇಡ ಇದೆ ಅಂದ್ರಲ್ಲ, ಹಂಗಾಗಿ ನಾನು ಸುಮ್ಮನಾದೆ. ನೋಡಿ ಇಲ್ಲಿ ದಾಸವಾಳ ಗಿಡ ಅಂತೂ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಇನ್ನು ಸ್ಫಟಿಕ ಗಿಡ, ಇದು ಮನೆ ಪಕ್ಕದಲ್ಲಿ ಹಿಂದ್ಗಡೆ ಸೈಡಲ್ಲಿ ನೋಡಿ ದಾಸವಾಳ ಹೂವು, ಒಂದು ಹೂವು ಚೆನ್ನಾಗಿ ಬಿಟ್ಟಿದೆ, ಕಲರು ಚೆನ್ನಾಗಿದೆ. ಇದು ನಿತ್ಯ ಪುಷ್ಪ ಅಂತ ಹೇಳ್ತಾರೆ ನೋಡಿ, ಅದರಲ್ಲೂ ತುಂಬ ಅದೊಂಥರ ರೇರ್ ಕಲರು ಚೆನ್ನಾಗಿದೆ. ಮತ್ತು ಇದು ಸ್ಫಟಿಕ ಹೂವು, ನಾವು ಸ್ಫಟಿಕ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ, ಏನಂತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಆಲೋವೆರಾ ಎಲ್ಲನೂ ಚೆನ್ನಾಗಿ ಹಾಕಿದ್ದಾರೆ. ಇನ್ನು ಕನಕಾಂಬರನೇ ಜಾಸ್ತಿ ಹಾಕಿದ್ದಾರೆ, ನಂತರನೇ ನಾನು ಕನಕಾಂಬರ ಜಾಸ್ತಿ ಹಾಕಿದ್ದೀನಲ್ಲ, ಹಾಗಾಗಿ ಕನಕಾಂಬರನೇ ಜಾಸ್ತಿ ಹಾಕಿದ್ದಾರೆ. ಇದು ಮನಿ ಪ್ಲ್ಯಾಂಟು ತುಂಬ ಅಂಡ್ಕೊಂಬಿಟ್ಟಿದೆ, ಕೆಳಗೆ ನೆಲದಲ್ಲೇ ಹಾಕಿದ್ದಾರಲ್ಲ, ತುಂಬ ಚೆನ್ನಾಗಿ ಹರಡ್ಕೊಂಡಿದೆ. ಮತ್ತು ಇದೆಲ್ಲ ಕಾಕಡ ಗಿಡಗಳು ನೋಡಿ, ಒಂದು ಲೈನಲ್ಲಿ ಫುಲ್ಲು ಕಾಕಡ ಗಿಡ ಹಾಕಿದ್ದಾರೆ. ಅದು ತುಂಬ ಉದ್ದ ಎಲ್ಲ ಬೆಳ್ಕೊಂಡು ಹೋಗಿದೆ, ಅಂದರೆ ಅವ್ರು ಸ್ವಲ್ಪ ಇದು ಕಟ್ ಮಾಡಿಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಉದ್ದ ಬೆಳ್ಕೊಂಡು ಹೋಗಿದೆ. ನೋಡಿ ಒಂದು ಲೈನಲ್ಲಿ ಫುಲ್ಲು ಕಾಕಡ ಗಿಡಗಳೇ. ಈ ಥರ ಮನೆ ಮುಂದೆ ಗಿಡ ಬೆಳೆಸೋದಾಗಲಿ ಅಥವಾ ಟೆರೆಸಲ್ಲಿ ಗಿಡ ಬೆಳೆಸೋದಾಗಲಿ ನಮಗೆ ಅಂದರೆ ವಾತಾವರಣವೂ ತುಂಬ ಚೆನ್ನಾಗಿರುತ್ತೆ, ನಮಗೆ ಒಳ್ಳೆ ಫ್ರೆಶ್ ಆಗಿರೋಂಥ ಗಾಳಿನೂ ಸಹ ಸಿಗುತ್ತೆ, ಮತ್ತು ಮನಸ್ಸಿಗೆ ತುಂಬ ಖುಷಿನೂ ಕೊಡುತ್ತೆ. ಈಗ ನಾವೇನಾದರೂ ಒಂದು ಬೇಜಾರು ಅನಿಸ್ದಾಗ ನಾವು ಹೋಗಲ್ಲಿ ಗಾರ್ಡನ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತ ಅನಿಸುತ್ತೆ. ಬೇಕಾದರೆ ನೀವು ಚೆಕ್ ಮಾಡಿ, ನಮಗೇನಾದರೂ ಬೇಜಾರಾದಾಗ ಟೆರೆಸಲ್ಲಿ ಹೋಗಿ ಕುತ್ಕೊಂಡಾಗ ಆ ಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ನಾವು ಎಷ್ಟೇ ಬೇಜಾರಾಗಿದ್ರೂ ಆ ಗಿಡಗಳನ್ನ ನೋಡಿದಾಗ ಆ ಬೇಜಾರೆಲ್ಲ ಹೊರಟೋಗುತ್ತೆ. ಯಾಕೆಂದರೆ ಇದು ನನಗೆ ಅನುಭವ, ಸುಮಾರು ಸತಿ ನಾನು ಇದೇ ಥರನೇ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಕನಕಾಂಬರ ಗಿಡಗಳು ಹಾಕಿದ್ದಾರೆ, ಅಂದರೆ ಸಸಿ ಬಂದಿರುತ್ತಲ್ಲ ಅದನ್ನೆಲ್ಲ ಇವಾಗ ಸಸಿ ಎಲ್ಲನೂ ಹಾಕಿದ್ದಾರೆ. ನೋಡಿ ಒಂದೊಂದಂತೂ ತುಂಬ ಉದ್ದ ಎಲ್ಲ ಆಗಿದೆ, ಅಂದರೆ ಅವರು ಕಟ್ ಮಾಡಿಲ್ಲ. ಕನಕಾಂಬರ ಗಿಡಗಳಿಗೆ ಬಿಸಿಲು ಬೇಕು, ಹಂಗಾಗಿ ಅಲ್ಲಿ ಸ್ವಲ್ಪ ತೆಂಗಿನ ಮರದ ನೆರಳು ಮತ್ತು ಎಲ್ಲ ಇರುತ್ತಲ್ಲ, ಹಂಗಾಗಿ ಅವು ಸ್ವಲ್ಪ ಸುಮ್ಮನೆ ಉದ್ದಕ್ಕೆ ಬೆಳ್ಕೊಂಡೋಗಿದೆ, ಅಂದರೆ ಬುಷಿಯಾಗೆಲ್ಲ ಬಂದಿಲ್ಲ, ಹಂಗಾಗಿ ಸ್ವಲ್ಪ ನೆರಳಿರುತ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಅಂದರೆ ಹೆಲ್ದಿಯಾಗಿದ್ದಾವೆ, ಚೆನ್ನಾಗಿದ್ದಾವೆ ಹೆಲ್ದಿಯಾಗಿ. ಇನ್ನು ಇದು ಮನೆ ಹಿಂದ್ಗಡೆ ಸೈಡಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಲೈನ್ಗೆ ಬೀನ್ಸು ಈ ಗಿಡದಲ್ಲೇ ಬಿಡುತ್ತೆ ನೋಡಿ ಬೀನ್ಸು, ಆ ಥರ ಬೀನ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಒಂಥರ ಈ ಅಳಸಂಡೆಕಾಯಿ ಥರ ಬರುತ್ತೆ ನೋಡಿ ಬೀನ್ಸು, ತುಂಬ ಸಣ್ಣಗೆ, ಅದನ್ನು ಹಾಕಿದ್ದಾರೆ. ನನಗೂ ಕೊಟ್ಟರು ಆ ಥರ ಬೀಜನ, ಅದು ಬಳ್ಳಿ ಥರ ಹಬ್ಕೊಂಡೋಗುತ್ತೆ. ಅವರು ತೆಂಗಿನ ಮರದ 2 ತೆಂಗಿನ ಮರಕ್ಕೂ ದಾರ ಕಟ್ಬಿಟ್ಟು ಹಬ್ಸಿದ್ದಾರೆ, ಚೆನ್ನಾಗಿ ಹಬ್ಸಿದ್ದಾರೆ. ಅದರಲ್ಲೂ ಬ್ಯಾಡಗೆ ಮೆಣಸಿನ್ಕಾಯಿ ಅಂತೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ, ಅದು ಬೇರೆ ಸೈಡೆಲ್ಲ ಬೆಳೀತಿರ್ತಾರೆ, ಅಂದರೆ ಈಗ ನಮ್ಮ ಸೈಡಲ್ಲೆಲ್ಲ ಬರುತ್ತೋ ಇಲ್ವೋ ಅಂತ ಅಂದ್ಕೊಳ್ತೀವಿ ನಾವು. ಅವರು ಹಾಕಿದ್ದಾರೆ ನೋಡಿ, ಅದು ಮನೆಗೆ ತಂದಿರ್ತಾರಲ್ಲ ಮೆಣಸಿನ್ಕಾಯಿನ, ಆ ಮೆಣಸಿನ್ಕಾಯಿನೇ ಅವರು ಬೀಜ ಉದುರಿಸಿದ್ರಂತೆ, ತುಂಬ ಚೆನ್ನಾಗಿ ಬಂದಿದ್ದಾವೆ ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ. ನೋಡಿ ಆ ಕವರೆಲ್ಲನೂ ಕೊಡ್ತಾ ಇದ್ದಾರೆ ಪಾಪ. ನಿಮಗೆ ಅಂತಲೇ ನಾನು ಕವರೆಲ್ಲನೂ ಎತ್ತಿಟ್ಟಿದ್ದೆ ಅಕ್ಕ, ವೇಸ್ಟ್ ಮಾಡಿರಲಿಲ್ಲ. ನೀವು ಕವರಲ್ಲೆಲ್ಲ ಗಿಡಗಳನ್ನ ಹಾಕ್ತಿರೋದನ್ನ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಅದಕ್ಕೆ ಅಂತ ನಾನು ಕವರೆಲ್ಲ ಎತ್ತಿಟ್ಟಿದ್ದೆ, ಮತ್ತು ಈ ಪಾಟೆಲ್ಲನೂ ಎತ್ತಿಟ್ಟಿದ್ದೆ, ತಗೊಳ್ಳಿ ಅಂತ ಎಲ್ಲ ನನಗೆ ಕೊಡ್ತಿದ್ದಾರೆ. ಇನ್ನೇನು ನಾವು ನೆಲದಲ್ಲೇ ಹಾಕ್ತೀವಲ್ಲ ಗಿಡಗಳನ್ನ, ನಮಗೇನಿದು ಕವರು ಬೇಕಾಗಿಲ್ಲ, ಪಾಟು ಬೇಕಾಗಿಲ್ಲ, ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು ನನಗೆ ಕೊಡ್ತಿದ್ದಾರೆ ಎಲ್ಲನೂ. ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು, ತುಂಬ ಚೆನ್ನಾಗೂ ಮಾತಾಡ್ಸಿದ್ರು. ನೋಡಿ ಅಲ್ಲಿ ತೆಂಗಿನ ಮರಕ್ಕೆ ಬಳ್ಳಿ ಥರ ಹಬ್ಕೊಂಡೋಗಿದೆಯಲ್ಲ, ಅದೇನೆ ಸಣ್ಣಗೆ ದೊಡ್ಡ ಬೀನ್ಸ್ ಥರ ಬರುತ್ತೆ, ತುಂಬ ಉದ್ದ ಬೀನ್ಸ್ ಅದು, ಅಂದರೆ ನೋಡೋಕೆ ಸಣ್ಣದೇ ಕಾಯಿ ಅದು, ಅಂದರೆ ತುಂಬ ಟೇಸ್ಟಿಯಾಗಿರುತ್ತಂತೆ, ಚೆನ್ನಾಗಿರುತ್ತಂತೆ. ಕೊಟ್ಟಿದ್ದಾರೆ ನನಗೂ ಬೀಜನ. ಮೆಣಸಿನ್ಕಾಯಿ ಗಿಡಗಳನ್ನು ಜಾಸ್ತಿ ಹಾಕಿದ್ದಾರೆ ಅವರು, ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಮೆಣಸಿನ್ಕಾಯಿ ಗಿಡಗಳು, ಅಷ್ಟೇ ಚೆನ್ನಾಗಿ ಬಿಟ್ಟಿದ್ದಾವೆ. ಇವು ಗಿಡದಲ್ಲೇ ಬಿಡುತ್ತೆ ನೋಡಿ ಬೀನ್ಸು, ಅಂದರೆ ಬಳ್ಳಿ ಬೀನ್ಸ್ ಅಲ್ಲ, ಈ ಮಾಮೂಲಿ ಬೀನ್ಸ್ ಬರುತ್ತೆ ನೋಡಿ, ಅದು ಎಲ್ಲ ಹೂವಾಗಿದೆ ನೋಡಿ ಬೀನ್ಸ್ ಎಲ್ಲ. ಮತ್ತು ಬದನೆಕಾಯಿ ಗಿಡ ಎಲ್ಲನೂ ಹಾಕಿದ್ದಾರೆ ನೋಡಿ, ಇದು ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ಅಂತ. ಮತ್ತು ಇದು ಪನ್ನೀರ್ ಪತ್ರೆ ಎಲ್ಲನೂ ಹಾಕಿದ್ದಾರೆ, ಮತ್ತು ಇದು ಮರ್ಗ ಅದೆಲ್ಲನೂ ಹಾಕಿದ್ದಾರೆ, ಚೆನ್ನಾಗಿದೆ ನೋಡಿ. ಅಲ್ಲಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ. ಅದರಲ್ಲೂ ಬ್ಯಾಡಗೆ ಮೆಣಸಿನ್ಕಾಯಿ ಅಂತೂ ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದ್ದಾವೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ ಎಲ್ಲನೂ ಚೆನ್ನಾಗಿದೆ. ಅಂದರೆ ಅವ್ರದ್ದೇನು ಚಾನಲ್ಲು ಏನೂ ಇಲ್ಲ, ಅಂದರೆ ಮನೆ ಮುಂದೆಗಡೆ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಮತ್ತು ತರಕಾರಿನೂ ಅಷ್ಟೇ, ತರಕಾರಿ ಅಂದರೆ ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ, ಇದು ಪಾಲಕ್ ಸೊಪ್ಪು ಇದೆಲ್ಲನೂ ಬೆಳೆಸಿದ್ದಾರೆ. ಪಾಲಕ್ ಸೊಪ್ಪು ಚೀಲದಲ್ಲಿ ಹಾಕಿದ್ದಾರೆ ಅವರು, ಚೆನ್ನಾಗಿ ಬಂದಿದೆ ಚೀಲದಲ್ಲೂ, ಹಾರ್ವೆಸ್ಟ್ ಮಾಡಿದ್ದೀವಿ ಅಂತಲೂ ಹೇಳ್ತಾಯಿದ್ರು. ಇದು ಕಾಕಡ ಗಿಡ ನನಗೆ ಹೇಳ್ತಾಯಿದ್ರು ಅವರು,
ಲಾಲ್ಬಾಗಲ್ಲಿ ನೀವು ಕಾಕಡ ಗಿಡಕ್ಕೆ 250 ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರಲ್ಲ, ನನಗೇನೆ ಹೊಟ್ಟೆ ಉರಿದೋಯ್ತು. ಯಾಕೆ ಅಷ್ಟೊಂದೆಲ್ಲ ಕೊಡೋಕೆ ಹೋದ್ರಿ, ಇಲ್ಲೇ ಕಮ್ಮಿಗೆ ಸಿಗೋದು ಅಂತ ಇದ್ದರು. ಹಂಗಾಗಿ ಇನ್ನೇನು ಮಾಡೋದು, ತಂದುಬಿಟ್ಟಿದ್ದೀವಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ನೋಡಿ ಇದು ಅದೇ ಬಳ್ಳಿದು ಅಂತ ಹೇಳಿದ್ನಲ್ಲ, ಒಂಥರ ಅಳಸಂಡೆಕಾಯಿ ಥರ ಬಿಡುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹಬ್ಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ. 2 ತೆಂಗಿನ ಮರಕ್ಕೂ ಹಾಕಿದ್ದಾರೆ. 2 ತೆಂಗಿನ ಮರಕ್ಕೂ ಒಂದು ದಾರ ಕಟ್ಬಿಟ್ಟು ಆ ದಾರಕ್ಕೆ ಬಳ್ಳಿ ಹಬ್ಸಿದ್ದಾರೆ. ನೋಡಿ ಇದೇ ಬ್ಯಾಡಗೆ ಮೆಣಸಿನ್ಕಾಯಿ. ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಬಿಟ್ಟಿದೆ, ಎಲೆಗೂ ಒಂದೊಂದು ಕಾಯಿ ಬಿಟ್ಟಿದೆ. ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದ್ದಾವೆ. ಮತ್ತು ನೋಡಿ ಈ ಸೈಡೆಲ್ಲನೂ ಗಿಡಗಳೆಲ್ಲ ಹಾಕಿದ್ದಾರೆ. ನೋಡಿ ನನಗೆ ಇದು ಮರ್ಗ ಕೊಡ್ತಿದ್ದಾರೆ. ಅಲ್ಲಿ ನರ್ಸರಿಗೆ ಹೋಗಿದ್ವಲ್ಲ, ಅಲ್ಲಿ ಕೇಳಿದ್ವಿ, ಸ್ವಲ್ಪ ರೇಟ್ ಜಾಸ್ತಿ ಅಂದರು. ಅಯ್ಯೋ ಅಕ್ಕ, ಇಲ್ಲಿ ಯಾಕೆ ಇಷ್ಟೊಂದು ಕೊಡ್ತೀರಾ, ಬೇಡ ಬನ್ನಿ, ನಾನೇ ಹಾಕಿದ್ದೀನಿ, ಕೊಡ್ತೀನಿ ಬನ್ನಿ ಅಂತ ಅಂದರು. ಅದು ಮರ್ಗ ಎಲ್ಲ ತೆಕ್ಕೊಟ್ಟಿದ್ದಾರೆ. ನೋಡಿ ಇನ್ನೂ ಸ್ವಲ್ಪ ತರಕಾರಿ ಬೀಜ ಎಲ್ಲ ಕೊಟ್ಟರು. ಮನೆಗೆ ಬಂದ್ವಿ ನಾವು. ತರಕಾರಿ ಬೀಜ ನೋಡಿ, ತರಕಾರಿ ಬೀಜಗಳು ಮತ್ತು ಬೀನ್ಸ್ ಬೀಜಗಳು ನೋಡಿ, ಪಾಪ ಕಾಳೆಲ್ಲ ಕೊಟ್ಟಿದ್ದಾರೆ. ಅವರೆಕಾಳು, ಅಡಿಕೆ ಮತ್ತು ಹುಳ್ಳಿಕಾಳು ಮತ್ತು ಅದು ಬ್ಯಾಡಗೆ ಮೆಣಸಿನ್ಕಾಯಿ ಬೀಜ ಎಲ್ಲನೂ ಕೊಟ್ಟಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಕಾಫಿ ಕುಡಿತಾ ಇದ್ದೀವಿ. ನೋಡಿ ನನ್ನ ಜೊತೇಲಿ ಹುಟ್ಟಿರೋ ಅಕ್ಕ ತಂಗಿಯದೇರೆ ತೋರಿಸ್ದೇ ಇರೋಂಥ ಪ್ರೀತಿನ ನನಗೆ ಇಲ್ಲಿ ಸಿಕ್ತು ಅಂತ ಅಂದ್ಕೊಂಡೆ ನಾನು. ನೋಡಿ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.